ಓಂ ಶಾಂತಿ. ಮುರಳಿಯ ದಿನಾಂಕ 5/5/22. मीठे बच्चे, तुम बाप की श्रीमत पर चलो तो तुम्हें कोई भी दुख दे नहीं सकता. दुख तकलीफ़ देने वाला रावण है जो तुम्हारे राज्य में होता नहीं. ಮಧುರ ಮಕ್ಕಳೇ, ನೀವು ತಂದೆಯ ಶ್ರೀಮತದಂತೆ ನಡಿರಿ, ಆಗ ನಿಮಗೆ ಯಾರೂ ಸಹ ದುಃಖ ಕೊಡೋದಿಲ್ಲ. ದುಃಖ ಕಷ್ಟ ಕೊಡುವವನು ರಾವಣ ಆಗಿದ್ದಾನೆ. ಆ ರಾವಣ ನಿಮ್ಮ ರಾಜ್ಯದಲ್ಲಿ ಇರೋದಿಲ್ಲ. ಪ್ರಶ್ನೆ: इस ज्ञान यज्ञ में तुम बच्चे कौन सी आहुति देते हो? ಈ ಜ್ಞಾನ ಯಜ್ಞದಲ್ಲಿ ನೀವು ಮಕ್ಕಳು ಯಾವ ಆಹುತಿಯನ್ನು ಕೊಡ್ತೀರಿ? उत्तर: इस ज्ञान यज्ञ में तुम कोई तिल जौ की आहुति नहीं देते. इसमें तुम्हें देह सहित जो कुछ भी है वह सब आहुति देनी है, अर्थात बुद्धि से सब भुला देना है. इस यज्ञ की संभाल पवित्र रहने वाले ब्राह्मण ही कर सकते हैं. जो पवित्र ब्राह्मण बनते वही फिर ब्राह्मण सो देवता बनते हैं. ಈ ಜ್ಞಾನ ಯಜ್ಞದಲ್ಲಿ ಎಳ್ಳು, ಅಗಸಿ, ಅಕ್ಕಿ ಇತ್ಯಾದಿ ಧಾನ್ಯಗಳನ್ನು ನೀವು ಆಹುತಿ ಕೊಡೋದಿಲ್ಲ. ಇಲ್ಲಿ ನೀವು ದೇಹ ಸಹಿತವಾಗಿ ನಿಮ್ಮ ಹತ್ತಿರ ಇರುವ ತನು ಮನ ಧನವನ್ನು ಈ ಯಜ್ಞದಲ್ಲಿ ಆಹುತಿ ಕೊಡ್ತೀರಿ. ಅಂದರೆ ಬುದ್ಧಿಯಿಂದ ಎಲ್ಲವನ್ನು ಮರಿತೀರಿ. ಈ ಯಜ್ಞದ ಸಂಭಾಲನೆ ಪವಿತ್ರವಾಗಿ ಇರುವಂತಹ ಬ್ರಾಹ್ಮಣರೇ ಮಾಡಬಹುದು. ಯಾರು ಸಂಗಮ ಯುಗದಲ್ಲಿ ಪವಿತ್ರ ಬ್ರಾಹ್ಮಣ ಆಗ್ತಾರೆ ಅವರೇ ಬ್ರಾಹ್ಮಣ ಸೋ ದೇವತಾ ಆಗ್ತಾರೆ. ಗೀತ್. ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯ. ನಿನ್ನನ್ನು ಪಡೆದು ನಾವು ಎಲ್ಲವನ್ನೂ ಪಡೆದಿದ್ದೇವೆ, ಇಡೀ ಜಗತ್ತನ್ನೇ ಪಡಿತೇವೆ. ओम शांति. बच्चे आए हैं बाप के पास. जरूर आएंगे तब जब बाप को पहचान कर बाप कहेंगे, नहीं तो आ नहीं सकते. जानते हैं निराकारी बेहद के बाप के पास हम आए हैं. उनका नाम शिव बाबा है. ಯಾವ ಮಕ್ಕಳು ತಂದೆಯನ್ನು ಗುರ್ತಿಸಿದ್ದಾರೆ, ಪರಮಾತ್ಮನೇ ನಮ್ಮ ತಂದೆ ಅಂತ ಒಪ್ಕೊಂಡಿದ್ದಾರೆ, ಅಂತಹ ಮಕ್ಕಳು ಮಾತ್ರ ತಂದೆಯ ಸನ್ಮುಖದಲ್ಲಿ ಬರ್ತಾರೆ. ಅವನು ನಿರಾಕಾರಿ ಬೇಹದ್ದಿನ ತಂದೆ ಶಿವ ಬಾಬಾ ಆಗಿದ್ದಾರೆ. ಉನ್ಕೋ ಅಪನಾ ಶರೀರ್ ನಹೀ ಹೈ, ಉನ್ಕಾ ಕೋಯಿ ದುಶ್ಮನ್ ಬನ್ ನಹೀ ಸಕ್ತಾ. यहाँ दुश्मन बनते हैं तो राजाओं को मार डालते हैं. ಆ ನಿರಾಕಾರ ತಂದೆಗೆ ತನ್ನದೇ ಆದ ದೇಹ ಇಲ್ಲ. ಅವನಿಗೆ ಯಾರೂ ಶತ್ರುಗಳೂ ಇಲ್ಲ. ಶತ್ರುಗಳು ಯಾರಿಗೆ ಇರ್ತಾರಂದರೆ ದೇಹಧಾರಿಗಳಿಗೆ ಇರ್ತಾರೆ. ದ್ವಾಪರ ಕಲಿಯುಗದ ರಾಜರಿಗೆ ಅನೇಕ ಜನ ಶತ್ರುಗಳು ಇರ್ತಿದ್ರು. ಪರಸ್ಪರರಿಗೆ ಕೊಲೆ ಮಾಡ್ತಿದ್ರು, ಹೊಡೆದು ಹಾಕ್ತಿದ್ರು. ಗಾಂಧಿ ಕೋ ಮಾರ ಕ್ಯೋಂಕಿ ಉನ್ಕಾ ತೋ ಶರೀರ್ ಥಾ. ಬಾಪ್ ಕೋ ಅಪ್ನಾ ಶರೀರ್ ಹೈ ನಹೀ. ಮಾರನೆ ಚಾಹೆಂಗೆ ವಹ ಭಿ ಉಸ್ಕೋ ಜಿಸ್ಮೆ ಪ್ರವೇಶ ಕರ್ತಾ. ಗಾಂಧೀಜಿಯವರಿಗೆ ಸಾಯಿಸಿದ್ರು, ಏಕೆಂದರೆ ಅವರಿಗೆ ದೇಹ ಇತ್ತು. ಪರಮಾತ್ಮ ತಂದೆಗೆ ದೇಹನೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಯಾರೂ ಸಾಯಿಸೋದಿಲ್ಲ. ಸಾಯಿಸಿದ್ರೂ
ಯಾರ ದೇಹದಲ್ಲಿ ಶಿವಬಾಬಾ ಪ್ರವೇಶ ಮಾಡ್ತಾರೆ ಅವರನ್ನು ಸಾಯಿಸ್ಬೋದು, ಹೊಡೆದು ಹಾಕ್ಬೋದು. ಆತ್ಮ ಕೋ ತೋ ಕೋಯಿ ಮಾರ್ ಕಾಟ್ ನಹಿ ಸಕ್ತೆ. ಬ್ರಹ್ಮಬಾಬನಿಗೂ ಸಹ ಒಳಗಿರುವ ಆತ್ಮಕ್ಕೆ ಯಾರೂ ಹೊಡಿಲಿಕ್ಕಾಗೋದಿಲ್ಲ, ಸಾಯಿಸ್ಲಿಕ್ಕಾಗೋದಿಲ್ಲ. ದೇಹಕ್ಕೆ ಕಷ್ಟ ಕೊಡ್ಬೋದು, ಹಿಂಸೆ ಮಾಡ್ಬೋದು. जो मुझे यथार्थ रीति जानते हैं उनको राज्य भाग्य देता हूँ. उनके राज्य भाग्य को कोई जला नहीं सकता, न पानी डुबो सकता है किसी भी हालत में. ನಾನು ಬಂದಿರುವುದು ನಿಮಗೆ ಅವಿನಾಶಿ ರಾಜ್ಯ ಭಾಗ್ಯ ಕೊಡೋದಕ್ಕಾಗಿ. ಎಂತಹ ರಾಜ್ಯ ಭಾಗ್ಯ ತಂದೆ ಕೊಡ್ತಾರಂದರೆ ಆ ರಾಜ್ಯ ಭಾಗ್ಯವನ್ನು ಯಾರೂ ಕಸ್ಕೊಳ್ಳೋದಿಲ್ಲ, ಅದನ್ನು ಯಾರೂ ಸುಡೋದಿಲ್ಲ. ಅಲ್ಲಿ ಪ್ರವಾಹ ಬಂದು ಅತಿವೃಷ್ಟಿಯಾಗಿ ಆ ರಾಜ್ಯವನ್ನು ಯಾರೂ ಮುಳುಗಿಸೋದಿಲ್ಲ. ಅಂತಹ ಒಂದು ಸುಭದ್ರವಾದಂತಹ ರಾಜ್ಯ ಭಾಗ್ಯವನ್ನು ತಂದೆ ನಮಗೆ ಕೊಡ್ತಾ ಇದ್ದಾರೆ. तुम बच्चे बाप से वर्षा लेने आए हो अविनाशी राजधानी का, जिसको कोई दुख अथवा तकलीफ नहीं दे सकते. वहाँ तकलीफ़ देने वाला कोई होता ही नहीं. तकलीफ़ देने वाला है रावण. रावण को 10 शीश भी दिखाते हैं. ನಿಮಗೆ ಬಾಬಾ ಅವಿನಾಶಿ ರಾಜಧಾನಿಯ ಆಸ್ತಿ ಕೊಡೋದಕ್ಕಾಗಿ ಬಂದಿದ್ದಾರೆ. ನೀವು ಅದನ್ನು ಪಡೀಲಿಕ್ಕಾಗಿ ಬಂದಿದ್ದೀರಿ. ಆ ರಾಜ್ಯದಲ್ಲಿ ಯಾರು ಯಾರಿಗೂ ಕಷ್ಟ ಕೊಡೋದಿಲ್ಲ. ಕಷ್ಟ ಕೊಡೋನು ರಾವಣ. ಅವನಿಗೆ 10 ತಲೆಗಳನ್ನು ತೋರಿಸಿದ್ದಾರೆ. ಸಿರ್ಫ ರಾವಣ ಕೋ ದಿಖಾತೆ ಮಂದೋದರಿ ಕೋ ದಿಖಾತೆ ನಹಿ. ರಾವಣನಿಗೆ 10 ತಲೆಗಳನ್ನು ತೋರಿಸಿದರೆ ಅವನ ಪತ್ನಿಯಾಗಿರುವಂತಹ ಮಂದೋದರಿಗೆ 10 ತಲೆಗಳನ್ನು ತೋರಿಸಿಲ್ಲ. ಮಗನಿಗೂ 10 ತಲೆಗಳನ್ನು ತೋರಿಸಿಲ್ಲ. ಸಿರ್ಫ ನಾಮ್ ರಖ ದಿಯಾ कि रावण की स्त्री थी, तो यहाँ रावण राज्य में तुमको तकलीफ़ हो सकती है. वहाँ तो रावण होता नहीं. बाप निराकार, उनको कोई मार काट नहीं सकते. तुमको भी ऐसा बनाते जो तुमको शरीर होते भी कोई दुख न हो सके. ರಾವಣನ ಹೆಂಡತಿಯ ಹೆಸರು ಮಾತ್ರ ಇದೆ. ಉಳಿದ ಚರಿತ್ರೆ ಅಷ್ಟೊಂದು ವಿಸ್ತಾರವಾಗಿ ಯಾರಿಗೂ ಗೊತ್ತಿಲ್ಲ. ಈ ರಾವಣ ರಾಜ್ಯದಲ್ಲಿ ಎಲ್ಲರಿಗೂ ಕಷ್ಟ ಇದೆ. ಆದರೆ ಆ ರಾಮರಾಜ್ಯದಲ್ಲಿ ಯಾರಿಗೂ ಕಷ್ಟನೇ ಇರೋದಿಲ್ಲ. ಯಾರಿಗೂ ಯಾರೂ ದುಃಖ ಕೊಡೋದಿಲ್ಲ. तो ऐसे बाप की मत पर चलना पड़े. बाबा ज्ञान का सागर है. यह ज्ञान और कोई दे नहीं सकते. ब्रह्मा द्वारा सभी शास्त्रों का सार समझाते हैं. ब्रह्मा है शिव बाबा का बच्चा. ऐसे नहीं कि विष्णु की नाभि से ब्रह्मा निकला. अगर नाभि कहे तो शिव बाबा की नाभि कमल से निकला. तुम भी शिव की नाभि से निकले हो. बाकी चित्र तो सब रॉन्ग है. ಪರಮಾತ್ಮ ಜ್ಞಾನಸಾಗರ. ಇಂತಹ ಜ್ಞಾನ ಬೇರೆ ಯಾರೂ ಸಹ ಕೊಡೋದಿಲ್ಲ. ಬ್ರಹ್ಮನ ಮೂಲಕ ಶಿವಬಾಬಾ ನಮಗೆ ಸರ್ವಶಾಸ್ತ್ರಗಳ ಸಾರನೆ ತಿಳಿಸ್ತಾರೆ. ಬ್ರಹ್ಮಬಾಬಾ ಶಿವತಂದೆಯ ಪ್ರಥಮ ಮಗ ಆಗಿದ್ದಾರೆ. ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಹುಟ್ಟುತ್ತಾನೆ ಅಂತ ಪುರಾಣಗಳಲ್ಲಿ ಬರೆದಿದ್ದಾರೆ. ಒಂದು ವೇಳೆ ನಾಭಿಯಿಂದನೇ ಹುಟ್ಟಿದ್ದಾನೆ ಅಂತ ಹೇಳೋದಾದರೆ ಶಿವನ ನಾಭಿಯಿಂದ ವಿಷ್ಣು, ಶಿವನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತ ಹೇಳಬಹುದು ವಿನಃ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತ ಹೇಳ್ತಾರೆ. ಒಂದು ವೇಳೆ
ಆ ಥರ ಹೇಳೋದೇ ಆದರೆ ಶಿವನ ನಾಭಿಯಿಂದ ಬ್ರಹ್ಮ ಹುಟ್ಟಿದ್ದಾನೆ ಅಂತ ಹೇಳಬಹುದು. ಆದರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟೋದಿಲ್ಲ. ಬಾಕಿ ಸಬ್ ಚಿತ್ರ ರಾಂಗ್ है. तुम शिव की नाभि से निकले हो. एक ही ಬಾಬಾ ರೈಟಿಯಸ್ है. ಬಾಬಾ ಹೇಳ್ತಾರೆ, ಬ್ರಹ್ಮ ಶಿವನ ನಾಭಿಯಿಂದ ಹುಟ್ಟಿದ್ದಾನೆ ಅಂತ ಹೇಳಿದರೆ ಬ್ರಹ್ಮನ ಮಕ್ಕಳಾದಂತಹ ನೀವುಗಳು ಸಹ ಶಿವನ ನಾಭಿಯಿಂದ ಹುಟ್ಟಿದ್ದೀರಿ. ಬಾಕಿ ಭಕ್ತಿ ಮಾರ್ಗದ ಚಿತ್ರಗಳೆಲ್ಲ ತಪ್ಪಾಗಿವೆ. ಏಕ ಬಾಬಾ ರೈಟಿಯಸ್ है, रावण अनराइटियस बना देते. यह खेल है. इस खेल को तुम जानते हो. कब से रावण राज्य शुरू हुआ, कैसे मनुष्य गिरते गिरते गिर ही गए, ऊपर कोई भी चढ़ न सके. ಒಬ್ಬ ತಂದೆ ಮಾತ್ರ ಸರಿಯಾದ ಮಾರ್ಗ ತೋರಿಸ್ತಾರೆ. ರಾವಣ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಇದು ಆಟ ಆಗಿದೆ. ಈ ಆಟವನ್ನು ನೀವೇ ತಿಳ್ಕೊಂಡಿದ್ದೀರಿ. ಹೇಗೆ ರಾವಣ ರಾಜ್ಯದಲ್ಲಿ ಮನುಷ್ಯರು ಇಳಿತಾ ಇಳಿತಾ ಬೀಳ್ತಾ ಬೀಳ್ತಾ ಸಂಪೂರ್ಣವಾಗಿ ಬಿದ್ದು ಹೋಗ್ತಾರೆ. ಯಾರೂ ಏರೋದೇ ಇಲ್ಲ. ಬಾಪ್ ಕೆ ಪಾಸ್ ಜಾನೆ ಕಾ जो रास्ता बताते वह और ही जंगल में डाल देते, क्योंकि रास्ता जानते ही नहीं बाबा के घर का और ಸ್ವರ್ಗ का. ತಂದೆಯ ಹತ್ತಿರ ಹೋಗುವ ದಾರಿ ಯಾರೂ ತೋರಿಸೋದಿಲ್ಲ. ಇನ್ನಿಷ್ಟು ಕಾಡಿಗೆ ಹೋಗುವ ದಾರಿಯನ್ನು ತೋರಿಸಿದ್ದಾರೆ. ತಂದೆಯ ಮನೆಗೆ ಹೋಗುವ ದಾರಿ, ಸ್ವರ್ಗದ ದಾರಿ ಯಾರಿಗೂ ಗೊತ್ತಿಲ್ಲ. जो भी गुरु आदि है सब है हठयोगी. घर बार छोड़ देते, ಬಾಬಾ ಚುಡಾತೆ ನಹಿ. ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಗುರುಗಳು ಸನ್ಯಾಸಿಗಳು ಹಠಯೋಗಿಗಳು ಆಗಿದ್ದಾರೆ. ಮನೆ ಸಂಸಾರವನ್ನು ಬಿಡಿಸ್ತಾರೆ. ಬಾಬಾ ಏನನ್ನೂ ಬಿಡಿಸೋದಿಲ್ಲ. ಕಹತೆ ಹೇ ಪವಿತ್ರ ಬನು. ಕುಮಾರ್ और कुमारी पवित्र है. द्रौपदी पुकारती है, बाबा हमको बचाओ, हम पतित बने हैं. अब पवित्र बनकर कृष्णपुरी में जाना चाहते हैं. ಕುಮಾರ ಕುಮಾರಿಯರು ಪವಿತ್ರವಾಗಿ ಇರ್ತಾರೆ. ಗೃಹಸ್ಥಿಗಳಿಗೂ ಸಹ ಬಾಬಾ ಹೇಳ್ತಾರೆ, ಸಂಸಾರದಲ್ಲಿ ಇದ್ದುಕೊಂಡು ಪವಿತ್ರ ಆಗ್ರಿ. ದ್ರೌಪದಿಯ ಕಥೆಯೂ ಸಹ ನಮ್ಮ ಕಥೆಯಾಗಿದೆ. ಎಲ್ಲ ಆತ್ಮ ದ್ರೌಪದಿಯರು ತಂದೆಗೆ ಕರೀತಾ ಇದ್ದಾರೆ, ಹೇ ಪರಮಾತ್ಮ, ನಮ್ಮ ಮರ್ಯಾದೆಯ ರಕ್ಷಣೆ ಮಾಡು, ಪವಿತ್ರತೆಯ ರಕ್ಷಣೆ ಮಾಡು, ಪತಿತ ಆಗುವುದರಿಂದ ನಮಗೆ ಉಳಿಸು. ನಾವು ಪವಿತ್ರ ಆಗಿ ಕೃಷ್ಣಪುರಿಗೆ ಹೋಗಲು ಇಚ್ಛಿಸುತ್ತೇವೆ. ಎಲ್ಲ ಆತ್ಮ ದ್ರೌಪದಿಯರು ತಂದೆಗೆ ಕರೀತಾ ಇದ್ದಾರೆ, ಹೇ ಪರಮಾತ್ಮ, ಬಂದು ನಮಗೆ ರಕ್ಷಣೆ ಕೊಡು, ನಮ್ಮ ಮರ್ಯಾದೆಯನ್ನು ರಕ್ಷಿಸು. ನಾವು ಪವಿತ್ರ ಆಗಿ ಕೃಷ್ಣಪುರಿಗೆ ಹೋಗಲು ಬಯಸುತ್ತಿದ್ದೇವೆ. ಕನ್ಯಾಯೇ ಭೀ ಪುಕಾರ್ತಿ ಹೇ, ಮಾ ಬಾಪ್ ತಂಗ ಕರ್ತೆ ಮಾರ್ತೆ ಹೇ ಕಿ ಶಾದಿ ಕರ್ನಿ ಹಿ ಹೋಗಿ. ಕುಮಾರಿಯರು ಸಹ ಆ ತಂದೆಗೆ ಕರೀತಾರೆ, ಹೇ ತಂದೆ, ನಮ್ಮ ಲೌಕಿಕದ ತಂದೆ ತಾಯಿಗಳು ನಮಗೆ ಕಷ್ಟ ಕೊಡ್ತಿದ್ದಾರೆ. ಮದುವೆಗಾಗಿ ಬಹಳ ಫೋರ್ಸ್ ಮಾಡ್ತಾ ಇದ್ದಾರೆ. ಪಹಲೆ ಮಾ ಬಾಪ್ ಕನ್ಯಾ ಕೆ ಪಾಂವ್ ಪಡ್ತೆ, ಕ್ಯೋಂಕಿ ಖುದ್ ಕೋ ಪತಿತ್ और ಕನ್ಯಾ ಕೋ ಪಾವನ್ ಸಮಜ್ತೆ. ಆದರೆ ಲೌಕಿಕದಲ್ಲೂ ಸಹ ಕುಮಾರಿಯರು ಅಂದರೆ ಪವಿತ್ರರು ಎಂಬ ಭಾವನೆ ಎಲ್ಲರಲ್ಲೂ ಇದೆ. ಕುಮಾರಿಯ ಮದುವೆ ಆಗುವ ಮೊದಲು ತಂದೆ ತಾಯಿಗಳು ಅವಳಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಪತಿತ ಆದ ನಂತರ ಆ ಕುಮಾರಿಯರೇ ಎಲ್ಲರಿಗೂ ನಮಸ್ಕಾರ ಮಾಡಬೇಕಾಗ್ತದೆ. अब बाप कहते, हे कुमारिया,
पतित न बनो, नहीं तो फिर पुकारना पड़ेगा, तुमको अपने को बचाना है. ಈಗ ಬಾಬಾ ಹೇಳ್ತಾರೆ, ಹೇ ಕುಮಾರಿಯರೇ, ಏನಾದರೂ ಮಾಡಿ ಕಷ್ಟಪಟ್ಟಾದರೂ ನಿಮ್ಮ ಪವಿತ್ರತೆಯ ರಕ್ಷಣೆ ಮಾಡಿಕೊಡಿ. ಪತಿತ ಆಗಬೇಡಿ, ಇಲ್ಲದಿದ್ದರೆ ಮಾತೆಯರ ಥರ ನೀವು ಸಹ ಬಹಳ ಕಷ್ಟ ಅನುಭವಿಸ್ಬೇಕಾಗ್ತದೆ. बाप आया है पावन बनाने, कहते स्वर्ग की बादशाही का वर्षा देने आया हूँ, इसलिए पवित्र बनना पड़ेगा. पतित बनेंगे तो पतित होकर मरेंगे, स्वर्ग के सुख देख नहीं सकेंगे. ನಾನು ಬಂದಿದ್ದೀನಿ ನಿಮಗೆ ಪಾವನ ಮಾಡಿ ಸ್ವರ್ಗದ ಆಸ್ತಿ ಕೊಡೋದಕ್ಕಾಗಿ. ಆ ಮಾತನ್ನು ಕೇಳದೆ ನೀವು ಪತಿತ ಆಗಿಬಿಟ್ಟರೆ ಪತಿತ ಆಗಿಯೇ ನೀವು ಸಾಯಬೇಕಾಗ್ತದೆ. ಸ್ವರ್ಗದ ಸುಖವನ್ನು ನೀವು ನೋಡೋದಿಲ್ಲ. ಸ್ವರ್ಗ में बहुत मौज है, हीरे जवाहरों के महल है. वही राधे कृष्ण फिर लक्ष्मी नारायण बनते. लक्ष्मी नारायण को भी इतना प्यार करना चाहिए. अच्छा, कृष्ण को प्यार करते फिर राधे को क्यों गुम कर दिया? कृष्ण जन्माष्टमी पर कृष्ण को झूला झुलाते हो. माताएं कृष्ण को बहुत प्यार करती है, राधे को नहीं. ಸ್ವರ್ಗದಲ್ಲಿ ಬಹಳ ಆನಂದ, ಬಹಳ ಸುಖ ಇರ್ತದೆ. ವಜ್ರ ಮುತ್ತುಗಳ ಅರಮನೆಗಳು ಇರ್ತವೆ. ಅಲ್ಲಿ ರಾಧಾಕೃಷ್ಣರೇ ವಿವಾಹದ ನಂತರ ಲಕ್ಷ್ಮೀನಾರಾಯಣ ಆಗ್ತಾರೆ. ಭಕ್ತರಿಗೆ ಲಕ್ಷ್ಮೀನಾರಾಯಣರ ಮೇಲೆ ಪ್ರೀತಿ ಇದೆ, ಕೃಷ್ಣನ ಮೇಲೇನೂ ಪ್ರೀತಿ ಇದೆ. ಆದರೆ ರಾಧೆಗೆ ಯಾಕೆ ಪ್ರೀತಿ ಮಾಡೋದಿಲ್ಲ? ಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನಿಗೆ ಬಹಳ ಪ್ರೀತಿ ಮಾಡ್ತಾರೆ, ಉಯ್ಯಾಲೆಯಲ್ಲಿ ಹಾಕಿ ತೂಗಿಸ್ತಾರೆ. ರಾಧೆಗೂ ನೈ. ಆದರೆ ರಾಧೆಯ ಜನ್ಮದಿನವನ್ನು ಯಾರೂ ಮಾಡೋದಿಲ್ಲ. फिर ब्रह्मा जो कृष्ण बनने वाला है उनकी इतनी पूजा नहीं. जगत अम्बा की तो बहुत पूजा करते. जो सरस्वती ब्रह्मा की बेटी है, आदिदेव ब्रह्मा का सिर्फ अजमेर में मंदिर. अब मम्मा है ಜ್ಞಾನ ಜ್ಞಾನೇಶ್ವರಿ. ರಾಧಾಕೃಷ್ಣರನ್ನು ತಗೊಂಡ್ರೆ ಕೃಷ್ಣನಿಗೆ ಪ್ರೀತಿ ಮಾಡ್ತಾರೆ, ಪೂಜೆ ಮಾಡ್ತಾರೆ, ರಾಧೆಗೆ ಮಾಡೋದಿಲ್ಲ. ಆದರೆ ಅವರ ಸಂಗಮಯುಗದ ರೂಪ ಏನಿದೆ ಬ್ರಹ್ಮ ಮತ್ತು ಸರಸ್ವತಿ, ಇಲ್ಲಿ ಮಾತ್ರ ಬ್ರಹ್ಮನಿಗೆ ಪೂಜೆ ಇಲ್ಲ, ಸರಸ್ವತಿಗೆ ಸಾಕಷ್ಟು ಪೂಜೆ ಇದೆ. ರಾಧೆ ಆಗುವಂಥ ಆತ್ಮಕ್ಕೆ ಸಂಗಮಯುಗದಲ್ಲಿ ಮಾನ್ಯತೆ ಇದೆ. ಸಂಗಮಯುಗದ ಜಗದಂಬಾ ಸ್ವರೂಪ ಏನಿದೆ ಅದಕ್ಕೆ ಸಾಕಷ್ಟು ಪೂಜೆ ನಡೀತದೆ. ಜಗದಂಬಾ ಸರಸ್ವತಿಯವರ ಪೂಜೆ ಬಹಳ ವೈಭವದಿಂದ ಇಡೀ ಭಾರತದಲ್ಲಿ ಮಾಡ್ತಾರೆ. ಆದರೆ ಯಾರು ಕೃಷ್ಣ ಆಗುವಂಥ ಬ್ರಹ್ಮ ಬಾಬಾ ಇದ್ದಾರೆ, ಆ ಬ್ರಹ್ಮನಿಗೆ ಮಾತ್ರ ಭಕ್ತಿ ಮಾರ್ಗದಲ್ಲಿ ಪೂಜೆನೇ ಇಲ್ಲ. ಕೇವಲ ಅಜ್ಮೇರ್ದಲ್ಲಿ ಮಾತ್ರ ಬ್ರಹ್ಮನ ಮಂದಿರ ಇದೆ. ಸಂಗಮಯುಗದ ಬ್ರಹ್ಮ ಸರಸ್ವತಿಯವರಲ್ಲಿ ಸರಸ್ವತಿಗೆ ಹೆಚ್ಚಿನ ಪೂಜೆ ಇದೆ, ಬ್ರಹ್ಮನಿಗೆ ಕಡಿಮೆ ಇದೆ. ಅವರೇ ಏನು ಭವಿಷ್ಯದಲ್ಲಿ ರಾಧಾಕೃಷ್ಣ ಆಗ್ತಾರೆ, ಅಲ್ಲಿಯ ಆ ಸ್ವರೂಪದಲ್ಲಿ ಕೃಷ್ಣನಿಗೆ ಜಾಸ್ತಿ ಪೂಜೆ ನಡೀತದೆ, ರಾಧೆಗೆ ನಡೆಯೋದಿಲ್ಲ. ಈಗ ಬಾಬಾ ಹೇಳ್ತಾರೆ, ಮಮ್ಮ ಜ್ಞಾನ ಜ್ಞಾನೇಶ್ವರಿ ಆಗಿದ್ದಾರೆ. ವಹ ಕೋಯಿ ಸ್ವರ್ಗ ಕಿ ಆದಿ ದೇವಿ ನಹಿ, ವಹ ಬ್ರಾಹ್ಮಣಿ ಹೈ. ನ ಕೋಯಿ 8 ಭುಜಾಯೇ ಹೈ, ಮಂದಿರ ಮೇ 8 ಭುಜಾಯೇ ದಿಖಾಯಿ. ಸರಸ್ವತಿ ಅಂದರೆ ಜ್ಞಾನ ಜ್ಞಾನೇಶ್ವರಿ. ಅವಳೇನು ಸ್ವರ್ಗದಲ್ಲಿ ಆದಿದೇವಿಯಾಗಿ ಇರೋದಿಲ್ಲ, ಅಥವಾ ಅವಳಿಗೆ 8 ಕೈಗಳು ಸಹ ಇರೋದಿಲ್ಲ. माया के राज्य में झूठ ही झूठ है, एक बाप ही सत्य है जो सच बताते हैं, मनुष्य से देवता बनाने के लिए. ಹೀಗೆ ಭಕ್ತಿ ಮಾರ್ಗದಲ್ಲಿ
ಏನೆಲ್ಲ ತೋರಿಸಿದರೆ ಬರೆದಿದ್ದಾರೆ ಅದು ಸುಳ್ಳಾಗಿದೆ. ಯಾವ ದೇವಿಗೂ 8 ಭುಜಗಳು ಇರೋದಿಲ್ಲ ಅಂತ ಹೇಳ್ತಾರೆ ಭಕ್ತಿಯಲ್ಲಿ ಬರೇ ಸುಳ್ಳೇ ಸುಳ್ಳು ತುಂಬಿದೆ, ಜ್ಞಾನದಲ್ಲಿ ಸತ್ಯ ಇದೆ. ಉಸ್ ಜಿಸ್ಮಾನಿ ಬ್ರಾಹ್ಮಣೋं द्वारा तुम कथाएं आदि सुनते सुनते इस हालत में पहुँच गए हो. अब मौत सामने खड़ा है. ಲೌಕಿಕದ ಬ್ರಾಹ್ಮಣರಿಂದ ಕಥೆಗಳನ್ನು ಕೇಳ್ತಾ ಕೇಳ್ತಾ ನೀವು ಈ ಅವಸ್ಥೆಗೆ ಬಂದು ತಲುಪಿದ್ದೀರಿ. ಈಗ ಎಲ್ಲರ ಮೃತ್ಯು ಎದುರಿಗೆ ನಿಂತಿದೆ. कलयुग के अंत्य में कल्प के संगम पर बाप आते, युगे युगे नहीं आते. मैं कच्चा मच्छा अवतार ವರಾಹ ಅವತಾರ नहीं लेता. ತಂದೆ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ, ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರ್ತೀನಿ ವಿನಃ ಯುಗ ಯುಗದಲ್ಲಿ ನಾನು ಬರೋದಿಲ್ಲ. ಕಚ್ಚಾ ಮಚ್ಚ ವರಾಹ ಅವತಾರ ತಾಳಿ ನಾನು ಬರೋದಿಲ್ಲ. कण कण में नहीं रहता. तुम आत्माएं भी कण कण में नहीं जाती हो, तो मैं कैसे जाऊँगा. ನಾನು ಕಣಕಣದಲ್ಲೂ ಇರೋದಿಲ್ಲ, ನೀವು ಆತ್ಮರೇ ಕಣಕಣದಲ್ಲಿ ಇರೋದಿಲ್ಲ ಅಂದಾಗ ನಾನು ಹೇಗೆ ಕಣಕಣದಲ್ಲಿ ಹೋಗಿ ಸೇರಿಕೊಳ್ಳಿ. ಮನುಷ್ಯ ಕೆ ಲಿಯೇ ಕಹತೆ ವಹ ಜಾನ್ವರ್ ಭೀ ಬಂತೆ. ಅನೇಕ ಯೋನಿಯಾ ಹೈ जिसकी गिनती कर नहीं सकते. बाप कहते, राइट बात, अब मैं तुमको समझाता हूँ. ಮನುಷ್ಯರ ಬಗ್ಗೆ ಹೇಳ್ತಾರೆ, ಮನುಷ್ಯ ಪಶು ಪ್ರಾಣಿಗಳಾಗಿ ಹುಟ್ಟುತ್ತಾನೆ. 84 ಲಕ್ಷ ಯೋನಿಗಳಲ್ಲಿ ಅಥವಾ ಜೀವರಾಶಿಗಳಲ್ಲಿ ಅವನು ಜನ್ಮ ಪಡ್ಕೊಳ್ತಾನೆ ಅಂತ. ಯಹ ಸಬ್ ಝೂಠ ಹೈ. ಅಬ್ ಜಡ್ಜ್ ಕರೋ, 84 लाख जन्म सत्य है या झूठ है. इस झूठी दुनिया में सच कहाँ से आए. सच तो एक ही होता है. ನೀವೇ ಈಗ ವಿಚಾರ ಮಾಡಿರಿ, 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬರುವುದು ಸತ್ಯನೋ ಅಥವಾ ಕೇವಲ 84 ಜನ್ಮಗಳಲ್ಲಿ ಮನುಷ್ಯರಾಗಿ ಹುಟ್ಟಿ ಬರುವುದು ಸತ್ಯನೋ. ಸತ್ಯ ಒಂದೇ ಇದೆ, ಅದನ್ನು ಸತ್ಯ ತಂದೆ ಬಂದು ನಮಗೆ ತಿಳಿಸಿಕೊಡ್ತಾರೆ. ಮಾಯಾನೆ ಸಬ್ಕೋ ಅಸತ್ಯ ಬನಾ ದಿಯಾ. ಬಾಪ್ ಆಕರ್ सबको सत्य बनाते हैं. जज करो, राइट कौन है. गुरु गोसाई राइट है या एक बाप राइट है. एक बाप राइटियस है. राइटियस दुनिया की ಸ್ಥಾಪನಾ करते. ಈಗ ತಂದೆ ಹೇಳೋದು ಸರಿನೋ, ಗುರು ಗೋಸಾವಿಗಳು ಹೇಳೋದು ಸರಿನೋ ವಿಚಾರ ಮಾಡಿರಿ. ಬಾಬಾ ಬಂದು ಸರಿಯಾದ ಜ್ಞಾನವನ್ನು ಕೊಟ್ಟು ಸರಿಯಾದ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಬೇಕಾಯ್ದೆ ಕೋಯಿ ಕಾಮ್ ಹೋತಾ ನಹಿ, ವಹಾ ಕಿಸ್ಕೋ ವಿಷ ನಹಿ ಮಿಲ್. ಅಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಯಾವ ಕೆಲಸನೂ ನಡೆಯೋದಿಲ್ಲ. ಪ್ರತಿಯೊಬ್ಬರ ಜೀವನ ಕ್ರಮಬದ್ಧವಾಗಿ ಕಾನೂನಬದ್ಧವಾಗಿ ನಡೀತಾ ಇರ್ತದೆ. ಅಲ್ಲಿ ಯಾರಿಗೂ ವಿಷ ಸಿಗೋದಿಲ್ಲ, ವಿಕಾರಗಳು ಇರೋದಿಲ್ಲ. ತುಮ್ ಜಾನ್ತೆ ಹೋ, ಹಮ್ ಭಾರತವಾಸಿ ಬರೋಬರ್ ದೇವತಾ ಥೇ, ಅಬ್ ಪತಿತ ಬನ್ ಗಯೆ. पुकारते हैं पतित पावन आओ, पवित्र को ही पूजते हैं. अब बाबा आकर तुमको ऐसे पवित्र महाराजा महारानी बनाते हैं तो पुरुषार्थ करना चाहिए. ಬಾಬಾ ಬಂದು ನಿಮಗೆ ಪವಿತ್ರ ಮಹಾರಾಜರು ಮಹಾರಾಣಿಯರನ್ನಾಗಿ ಮಾಡ್ತಿದ್ದಾರೆ ಅಂದಾಗ ನೀವು ಪವಿತ್ರ ಆಗಲಿಕ್ಕೆ ಪುರುಷಾರ್ಥ ಮಾಡಬೇಕು. ಬಾಕಿ 8 ಭುಜಾವಾಲ ಕೋಯಿ ಹೈ ನಹಿ. ಇನ್ನು 8 ಭುಜಗಳು ಉಳ್ಳಂತಹ ವ್ಯಕ್ತಿ ಯಾರೂ ಇರೋದಿಲ್ಲ. ಲಕ್ಷ್ಮೀ ನಾರಾಯಣ ಕೋ 2 ಭುಜಾಯೆ, ಚಿತ್ರೋं में फिर नारायण को सांवरा, लक्ष्मी को गोरा दिखाते. ಲಕ್ಷ್ಮೀ ನಾರಾಯಣರಿಗೂ ಸಹ ಎರಡೆರಡೇ ಕೈಗಳು ಇರ್ತವೆ. ಆದರೆ ಚಿತ್ರದಲ್ಲಿ
ನಾರಾಯಣನಿಗೆ 4 ಕೈಗಳನ್ನು ತೋರಿಸಿದರೆ, ಅವನಿಗೆ ನೀಲಿ ಬಣ್ಣ, ಕಪ್ಪು ಬಣ್ಣ ಕೊಟ್ಟಿದ್ದಾರೆ. ಲಕ್ಷ್ಮಿಗೆ ಬೆಳ್ಳಗೆ ತೋರಿಸಿದ್ದಾರೆ. ಲಕ್ಷ್ಮಿಗೆ ಸುಂದರ ರೂಪದಲ್ಲಿ ತೋರಿಸಿದ್ದಾರೆ. अब एक पवित्र एक अपवित्र कैसे हो सकता? यह ಚಿತ್ರ झूठे हुए ना. ನಾರಾಯಣನಿಗೆ ಕಪ್ಪು ಬಣ್ಣ ಕೊಟ್ಟಿದ್ದಾರಂದರೆ ಲಕ್ಷ್ಮಿಗೂ ಕಪ್ಪು ಬಣ್ಣ ಕೊಡಬೇಕಿತ್ತು. ಒಬ್ಬರು ಪವಿತ್ರರು, ಇನ್ನೊಬ್ಬರು ಅಪವಿತ್ರರು ಆಗಲಿಕ್ಕೆ ಹೇಗೆ ಸಾಧ್ಯ? ಸತ್ಯತ್ರೇತಾಯುಗದಲ್ಲಿ ಇಬ್ಬರೂ ಪವಿತ್ರ, ಸುಂದರ, ಬೆಳ್ಳಗಿರ್ತಾರೆ. ಅವರೇ ದ್ವಾಪರ ಕಲಿಯುಗದಲ್ಲಿ ಕಪ್ಪಾಗ್ತಾರೆ ಅಥವಾ ಆತ್ಮ ಪತಿತ ಆಗ್ತದೆ. ರಾಧಾಕೃಷ್ಣ ದೋನೋ ಗೋರೆ ಥೆ, ಫಿರ್ ಕಾಮಚಿತಾ ಪರ್ ಬೈಠ ದೋನೋ ಸಾವರೆ ಹೋಗೆ. ಹಾಗೆಯೇ ರಾಧಾಕೃಷ್ಣರು ಸಹ ಜೊತೆಗೇ ಕಪ್ಪಾಗ್ತಾರೆ. ಮೊದಲು ಇಬ್ಬರೂ ಸುಂದರ ಆಗಿದ್ದರು, ನಂತರ ಇಬ್ಬರು ಶ್ಯಾಮವರ್ಣಕ್ಕೆ ಬರ್ತಾರೆ. कृष्ण को श्याम सुंदर कहते हैं ना, राधे को श्याम सुंदर क्यों नहीं कहते? ಕೃಷ್ಣನಿಗೆ ಮಾತ್ರ ಶ್ಯಾಮ ಸುಂದರ ಅಂತ ಹೇಳಿದರು. ರಾಧೆಗೆ ಯಾಕೆ ಶ್ಯಾಮರಾಧೆ, ಸುಂದರ ರಾಧೆ ಅಂತ ಹೇಳಲಿಲ್ಲ? ಯಹ ಫರ್ಕ್ ಕ್ಯೋं ರಖಾ ಹೈ? ಜೋಡಾ ತೋ ಏಕ ಜೈಸಾ ಹೋನಾ ಚಾಹಿಯೆ. ಕೃಷ್ಣ ಏನೇನಾಗ್ತಾನೋ ಯಾವ ಯಾವ ಯುಗದಲ್ಲಿ, ಹಾಗೆ ರಾಧೆನೂ ಅದೇ ಸ್ವರೂಪದಲ್ಲಿ, ಅದೇ ಅವಸ್ಥೆಯಲ್ಲಿ ಬರ್ತಾಳೆ. ಇಬ್ಬರನ್ನು ಬೇರೆ ಬೇರೆ ರೀತಿಯಲ್ಲಿ ಯಾಕೆ ತೋರಿಸಿದ್ದಾರೆ? ತುಮ್ ಜ್ಞಾನ ಚಿತಾ ಪರ್ ಬೈಠೆ ಹೋ, ಫಿರ್ ಕಾಮ ಚಿತಾ ಪರ್ ಕ್ಯೋं ಬೈಠತೆ ಹೋ? ಬಚ್ಚೋಂ ಕೋ ಯಹ ಪುರುಷಾರ್ಥ ಕರಾನಾ ಹೈ. ಈಗ ನೀವು ಮಕ್ಕಳು ಜ್ಞಾನ ಚಿತೆಯ ಮೇಲೆ ಕುಳಿತು ಪವಿತ್ರ, ಸುಂದರ ಆಗ್ತಿದ್ದೀರಿ. ಮತ್ತೆ ಯಾಕೆ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗ್ತೀರಿ? ಸುಂದರ ಆಗಲಿಕ್ಕೆ, ಪವಿತ್ರ ಆಗಲಿಕ್ಕೆ ನೀವು ಪುರುಷಾರ್ಥ ಮಾಡಬೇಕು. ಕಾಮಚಿತಾ ಪರ್ बैठने की चेष्टा क्यों करते? ज्ञान चिता पर बैठे हो. अगर पुरुष ज्ञान उठाता, स्त्री नहीं उठाती, तो भी झगड़ा पड़ जाता. यज्ञ में विघ्न तो बहुत पड़ते हैं. यह ज्ञान कितना लंबा चौड़ा है. जब से बाबा आया है तो रुद्र यज्ञ शुरू हुआ है. जब तक तुम ब्राह्मण न बनो तब तक देवता बन नहीं सकते. ಒಮ್ಮೊಮ್ಮೆ ಮನೆಯಲ್ಲಿ ಪುರುಷರು ಜ್ಞಾನಕ್ಕೆ ಬಂದರೆ ಹೆಣ್ಮಕ್ಕಳು ಜ್ಞಾನಕ್ಕೆ ಬರೋದಿಲ್ಲ. ಆಗ ಮನೆಯಲ್ಲಿ ಘರ್ಷಣೆ ನಡೀತದೆ. ಬರುವಂಥವ್ರಿಗೆ ಬರದೇ ಇರುವಂಥವರು ವಿಘ್ನ ಹಾಕ್ತಾರೆ. ಇದು ಯಜ್ಞದ ಆದಿಯಿಂದನೂ ನಡೀತಾ ಬಂದಿದೆ. ಶೂದ್ರ ಪತಿತ ಸೆ पावन देवता बनने के लिए ब्राह्मण बनना पड़ेगा. ब्राह्मण ही यज्ञ की संभाल करते हैं. इसमें पवित्र बनना है. ಈ ಯಜ್ಞ ಬಹಳ ಸಮಯದವರೆಗೆ ನಡೆಯುವಂತಹ ಯಜ್ಞ ಆಗಿದೆ. ಇದರ ಸಂಭಾಲನೆ ಪವಿತ್ರ ಬ್ರಾಹ್ಮಣರೇ ಮಾಡಬೇಕು. ಬಾಕಿ ಕೋಯಿ तिल जौ आदि इकट्ठे करके नहीं रखने जैसे और लोग करते. आफत के समय यज्ञ रचते, समझते हैं भगवान ने ऐसा यज्ञ रचा था. ನೀವು ದವಸ ಧಾನ್ಯಗಳನ್ನು ಯಜ್ಞದಲ್ಲಿ ಹಾಕೋದಕ್ಕಾಗಿ ಸೇರಿಸಬೇಕಿಲ್ಲ. ಲೌಕಿಕದಲ್ಲಿ ಯಜ್ಞ ಮಾಡ್ತಾರೆ, ಯಜ್ಞ ಮಾಡಬೇಕು ಅಂದರೆ ಎಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೊಂಡಿರ್ತಾರೆ. ಆದರೆ ಇಲ್ಲಿ ಈ ಜ್ಞಾನ ಯಜ್ಞದಲ್ಲಿ ತುಮ್ ಆಹುತಿ ಡಾಲ್ತೆ ಹೋ, ದೇಹ ಸಹಿತ ಜೋ ಸಬ್ ಕುಛ್ ಹೈ ವಹ ಆಹುತಿ ದೇನಿ ಹೈ. ಇಲ್ಲಿ ನೀವು ಸ್ಥೂಲವಾದ ವಸ್ತುಗಳನ್ನಾಗಲಿ ದವಸ ಧಾನ್ಯಗಳನ್ನಾಗಲಿ ಯಜ್ಞದಲ್ಲಿ ಆಹುತಿ ಕೊಡೋದಿಲ್ಲ. ನೀವು ನಿಮ್ಮ ದೇಹ ಸಹಿತವಾಗಿ ನಿಮ್ಮ ಹತ್ತಿರ ಇರುವುದನ್ನು ಈ ಯಜ್ಞಕ್ಕೆ ಆಹುತಿ ಮಾಡ್ತೀರಿ, ಯಜ್ಞದಲ್ಲಿ ಆಹುತಿ ಹಾಕ್ತೀರಿ.
पैसा आदि नहीं डालना है, इसमें सब कुछ स्वाहा करना है. इनके ऊपर एक ಕಹಾನಿ है. ನೀವು ಹಣವನ್ನು ಯಜ್ಞದಲ್ಲಿ ಹಾಕಬೇಕಿಲ್ಲ, ಆದರೆ ನಿಮ್ಮಲ್ಲಿ ಇರುವ ಕೆಟ್ಟ ಗುಣಗಳನ್ನು ನೀವು ಈ ಯಜ್ಞದಲ್ಲಿ ಆಹುತಿ ಕೊಡಬೇಕು. ಈ ಯಜ್ಞದ ಬಗ್ಗೆ ಭಕ್ತಿ ಮಾರ್ಗದಲ್ಲೂ ಸಹ ಒಂದು ಕಥೆ ಇದೆ. ದಕ್ಷ ಪ್ರಜಾಪಿತಾನೆ यज्ञ रचा. अब प्रजापिता तो एक है, प्रजापिता ब्रह्मा, फिर दक्ष प्रजापिता कहाँ से आए? बाप प्रजापिता ब्रह्मा द्वारा यज्ञ रचते. ಅಲ್ಲಿ ಕಥೆ ಬರೆದಿದ್ದಾರೆ, ದಕ್ಷ ಪ್ರಜಾಪಿತ ಒಂದು ಯಜ್ಞವನ್ನು ರಚನೆ ಮಾಡ್ತಾನೆ. ಆ ಯಜ್ಞದಲ್ಲಿ ಪಾರ್ವತಿ ಬಂದು ಸ್ವಾಹ ಆಗ್ತಾಳೆ. ಈ ಥರ ಅಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಬಾಬಾ ಹೇಳ್ತಾರೆ, ಪ್ರಜಾಪಿತ ಬ್ರಹ್ಮ ಅನ್ನೋರು ಒಬ್ಬರೇ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಬೇರೆ ಅಲ್ಲ, ದಕ್ಷ ಪ್ರಜಾಪಿತ ಬೇರೆ ಅಲ್ಲ. ಶಿವತಂದೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ಈ ಯಜ್ಞವನ್ನು ರಚಿಸ್ತಾರೆ. ಅದರಲ್ಲಿ ನಾವೆಲ್ಲ ಪಾರ್ವತಿಯರು ನಮ್ಮ ದೇಹ ಸಹಿತವಾಗಿ स्वाह ಆಗ್ತೇವೆ. तुमको मिलता है दादे का वर्षा, कहते हो हम शिव बाबा के पास आए हैं थ्रू ब्रह्मा. यह शिव बाबा की पोस्ट ऑफिस है. चिट्ठी भी लिखो तो शिव बाबा थ्रू ब्रह्मा. बाबा का निवास इसमें. ನಾವೀಗ ಶಿವ ತಂದೆಯ ಹತ್ತಿರ ಬಂದಿದ್ದೇವೆ. ಬ್ರಹ್ಮನ ಮೂಲಕ ಶಿವ ತಂದೆಯ ಮಿಲನ ಮಾಡ್ತೇವೆ. ಶಿವ ತಂದೆಯನ್ನು ನೋಡ್ತೇವೆ, ಮಾತಾಡ್ತೇವೆ, ಅವನ ಸನ್ಮುಖದಲ್ಲಿ ಬಂದು ಕೂಡ್ತೇವೆ. ಈ ಬ್ರಹ್ಮ ಬಾಬಾ ಶಿವ ತಂದೆಯ ಪೋಸ್ಟ್ ಆಫೀಸ್ ಆಗಿದೆ. ನಾವು ಶಿವನಿಗೆ ಪತ್ರ ಬರೆಯುವುದು ಸಹ ಬ್ರಹ್ಮರವರ ಮೂಲಕನೇ ಬರಿಬೇಕಾಗ್ತದೆ. ಏಕೆಂದರೆ ನಿರಾಕಾರ ಶಿವನ ವಾಸಸ್ಥಾನವೇ ಈ ಬ್ರಹ್ಮ ತಂದೆಯ ದೇಹ ಆಗಿದೆ. यह सब ब्राह्मण पावन बनने के लिए ज्ञान योग सीख रहे. अब बाप आकर हमको पावन बना रहे और कोई मनुष्य मात्र पावन है नहीं, तब तो गंगा स्नान करने जाते हैं. ಬಾಬಾ ಹೇಳ್ತಾರೆ, ಪರಮಾತ್ಮನೇ ಬಂದು ನಮಗೆ ಪಾವನ ಮಾಡ್ತಿದ್ದಾನೆ. ಉಳಿದ ಯಾವ ಮನುಷ್ಯರೂ ಸಹ ಅನ್ಯ ಮನುಷ್ಯರನ್ನು ಪಾವನ ಮಾಡೋದಿಲ್ಲ. ಅದಕ್ಕಾಗಿ ಮನುಷ್ಯರು ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಅಭಿ ತುಮ್ ಜಾನ್ತೆ ಹೋ ಏಕ ಸದ್ಗುರು ಹಮೇ ಪಾವನ್ ಬನಾತೆ ಹೇ. ಉನ್ಕಿ ಶ್ರೀಮತ್ ಹೇ, बच्चे तुम मुझ एक के साथ अपना बुद्धि योग जोड़ो, जज करो. चाहे उन गुरुओं के पास जाओ, चाहे मेरी मत पर चलो. तुम्हारा तो एक ही बाप टीचर सद्गुरु है. ಬಾಬಾ ಹೇಳ್ತಾರೆ, ನಿರ್ಣಯ ಮಾಡಿರಿ, ಶ್ರೀಮತ ಸತ್ಯನೋ ಅಥವಾ ಮನುಷ್ಯರ ಮತ ಸತ್ಯನೋ ಜಡ್ಜ್ ಮಾಡಿ. ಇಷ್ಟ ಆದರೆ ನನ್ನ ಮತದಂತೆ ನಡೀರಿ, ಇಲ್ದಿದ್ರೆ ಆ ಗುರುಗಳ ಹತ್ರ ಹೋಗ್ರಿ. ನಿಮಗೆ ಒಂದೇ ಸ್ಥಳದಲ್ಲಿ ಒಬ್ಬರಲ್ಲಿನೇ ತಂದೆ ಗುರು ಶಿಕ್ಷಕ ಸಿಕ್ಕಿದ್ದಾರೆ. ಬೇಹದ್ ಕಾ ಬಾಪ್ ಸಭಿ ಮನುಷ್ಯ ಮಾತ್ರ ಕೋ ಕಹತೆ ಆತ್ಮ ಅಭಿಮಾನಿ ಬನೋ. ದೇವತಾಯೇ ಆತ್ಮ ಅಭಿಮಾನಿ ಹೋತೆ. यहाँ तो यह ज्ञान किसी में है नहीं. ಸನ್ಯಾಸಿ ಕಹ ದೇತೆ ಹೇ ಆತ್ಮ ಸೋ ಪರಮಾತ್ಮ. ಈಗ ಬಾಬಾ ಹೇಳ್ತಾರೆ, ಮೊದಲು ನೀವು ಆತ್ಮ ಅಭಿಮಾನಿ ಆಗ್ರಿ. ಯಾಕೆ ಅಂದರೆ ದೇವತೆಗಳು ಸಹ ಆತ್ಮ ಅಭಿಮಾನಿ ಆಗಿರ್ತಾರೆ. ಆತ್ಮ ಅಭಿಮಾನಿ ಆಗುವ ಜ್ಞಾನ ಯಾರಿಗೂ ಗೊತ್ತಿಲ್ಲ, ಸನ್ಯಾಸಿಗಳಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಆತ್ಮ ಸೋ ಪರಮಾತ್ಮ, ಆತ್ಮನೇ ಪರಮಾತ್ಮ ಆಗ್ತಾನೆ ಅಂತ. ಅಥವಾ ಆತ್ಮ ಹೋಗಿ ಬ್ರಹ್ಮತತ್ವದಲ್ಲಿ ಲೀನ ಆಗ್ತದೆ ಅಂತಲೂ ಹೇಳ್ತಾರೆ.
ऐसी बातें सुनते सुनते तुम कितने दुखी बन पड़े हो। भ्रष्टाचारी पतित उनको कहा जाता है जो विकार से पैदा होते। वह रावण राज्य में भ्रष्टाचारी काम ही करते, फिर गुलगुल बनाने के लिए बाप को ही आना पड़ता है। ಬಾಬಾ ಹೇಳ್ತಾರೆ, ಶಾಸ್ತ್ರ ಪುರಾಣದ ಮಾತುಗಳನ್ನು ಕೇಳ್ತಾ ಕೇಳ್ತಾ ನೀವು ದುಃಖಿ ಮತ್ತು ಪತಿತ ಆಗಿದ್ದೀರಿ. ಪತಿತರಿಗೆ ಭ್ರಷ್ಟಾಚಾರಿಗಳು ಅಂತ ಹೇಳಲಾಗ್ತದೆ. ಭ್ರಷ್ಟಾಚಾರಿಗಳು ಅಂದರೆ ವಿಕಾರದಿಂದ ಹುಟ್ಟುವಂಥವು. ಅವ್ರು ಮಾಡುವ ಕೆಲಸನೂ ಭ್ರಷ್ಟಾಚಾರದ ಕೆಲಸನೇ ಮಾಡ್ತಾರೆ. ಆ ರೀತಿಯಲ್ಲಿ ಮುಳ್ಳಾದಂತಹ ಮನುಷ್ಯರನ್ನು ಹೂವನ್ನಾಗಿ ಮಾಡಲು ತಂದೆ ಬರ್ತಾರೆ. बाप कहते तुमको ज्ञान और योग सिखलाता हूँ, भारत में ही आता हूँ, कल्प कल्प आता ही रहता हूँ, इसकी न आदि है न अंत्य है, चक्र चलता रहता है. ನಾನೇ ಭಾರತ ದೇಶದಲ್ಲಿ ಬಂದು ಜ್ಞಾನ ಯೋಗ ಕಲಿಸಿ ನಿಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ. ಕಲ್ಪ ಕಲ್ಪಕ್ಕೂ ಬರ್ತೀನಿ. ಈ ಚಕ್ರಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಪ್ರಲಯ ಕಿ ತೋ ಬಾತ್ ಹಿ ನಹಿ, ಪ್ರಲಯ ಅಂತೂ ಆಗೋದೇ ಇಲ್ಲ. इस समय अविनाशी ज्ञान रत्नों से तुम्हारी झोली भरते. ಶಿವ ಬಾಬಾ ಕೋ ಕಹತೆ ಬಂ ಬಂ ಮಹಾದೇವ್. ಈ ಸಮಯದಲ್ಲಿ ಪರಮಾತ್ಮ ತಂದೆ ಭೋಲಾನಾಥ ತಂದೆ ಬಂದು ಮಕ್ಕಳ ಬುದ್ಧಿಯ ಜೋಳಿಗೆಯನ್ನು ಅವಿನಾಶಿ ಜ್ಞಾನ ರತ್ನಗಳಿಂದ ತುಂಬ್ತಾ ಇದ್ದಾರೆ. ಶಿವನಿಗೆ ಹೇಳ್ತಾರೆ ಬಂ ಬಂ ಮಹಾದೇವನ್. ಬಂ ಬಂ ಅರ್ಥಾತ್ ಶಂಖ ಧ್ವನಿ ಕರ್ ಹಮಾರಿ ಝೋಲಿ ಭರ್ದು. ಬಂ ಬಂ ಅಂದರೆ ಏನು? ಶಂಖ ಧ್ವನಿ ಮಾಡಿ ಜ್ಞಾನದ ಡಮರುಗ ಬಾರಿಸಿ ನಮ್ಮ ಬುದ್ಧಿಯ ಜೋಳಿಗೆಯನ್ನು ಜ್ಞಾನದಿಂದ ಭರ್ತಿ ಮಾಡುವಂಥ ಭಕ್ತರು ಕೇಳ್ತಿರ್ತಾರೆ. ನಾಲೆಜ್ ಬುದ್ಧಿ ಮೇ ರಹತಿ ಹೇನ, ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗ್ತದಲ್ವ. ಆತ್ಮ ಮೇ ಹಿ ಸಂಸ್ಕಾರ ಹೇ ಬುದ್ಧಿ ಹೇ, ಆತ್ಮ ಹಿ ಪಡ್ಕರ್ ಇಂಜಿನಿಯರ್ ಬ್ಯಾರಿಸ್ಟರ್ ಆದಿ ಬಂತಿ. ಆತ್ಮದಲ್ಲಿನೇ ಬುದ್ಧಿ ಇರುವ ಕಾರಣ ನಮ್ಮ ಬುದ್ಧಿಯ ಜೋಳಿಗೆಯನ್ನು ಜ್ಞಾನದಿಂದ ತುಂಬಿಸುವಂಥ ಆ ಶಿವನ ಹತ್ತಿರ ಕೇಳ್ಕೋತಾರೆ. ತುಮ್ ಆತ್ಮಾಯಿ ಅಬ್ ಕ್ಯಾ ಬನೋಂಗೆ, ಬಾಬಾ ಸೆ ವರ್ಸಾ ಲೇಕರ್ ಲಕ್ಷ್ಮೀ ನಾರಾಯಣ ಬನೆಂಗೆ. आत्मा पुनर्जन्म तो जरूर लेती है, यह समझने की बातें. कोई को सिर्फ यह 2 अक्षर भी कान में डालो कि तुम आत्मा हो, ಶಿವ ಬಾಬಾ ಕೋ ಯಾದ್ ಕರೋ. ಯಾರೇ ಬರಲಿ ಅವರ ಕಿವಿಯಲ್ಲಿ ಈ 2 ಶಬ್ದಗಳನ್ನು ಅಕ್ಷರಗಳನ್ನು ತಿಳಿಸಿ, ನೀವು ಆತ್ಮ ಆಗಿದ್ದೀರಿ, ಶಿವ ತಂದೆಯನ್ನು ನೆನಪು ಮಾಡಿರಿ ಅಂತ. एक ही बाप सत्य बताते, सबको सदगति करते, बाकी सब झूठ बताकर दुर्गति ही करेंगे. ಪರಮಾತ್ಮ ಒಬ್ಬನೇ ಸತ್ಯ ಹೇಳ್ತಾನೆ, ಸದ್ಗತಿ ಕೊಡ್ತಾನೆ. ಉಳಿದವರು ಸುಳ್ಳು ಹೇಳಿ ದುರ್ಗತಿ ಮಾಡಿದ್ದಾರೆ. ಯಹ ಶಾಸ್ತ್ರ ಆದಿ सब बाद में बने, भारत का शास्त्र एक ही गीता है. ಬಾಬಾ ಹೇಳ್ತಾರೆ, ಎಲ್ಲ ಶಾಸ್ತ್ರಗಳು ದ್ವಾಪರ ಯುಗದ ನಂತರ ಬರ್ತವೆ. ಭಾರತದ ಮೂಲ ಶಾಸ್ತ್ರ ಭಗವದ್ಗೀತೆ ಆಗಿದೆ. ಆ ಗೀತಾ ಜ್ಞಾನ ಪರಮಾತ್ಮ ಸಂಗಮ ಯುಗದಲ್ಲಿ ಕೊಡ್ತಾನೆ. ತುಮ್ ಬಚ್ಚೆ ಬಾಬಾ ಕೆ ಲಿಯೆ ಅಂಗೂರ್ ಲಾತೆ ಹೋ, ತುಮ್ ಹಿ ಲಾತೆ ಹೋ, ತುಮ್ ಹಿ ಖಾತೆ ಹೋ, ಮೈ ನಹಿ ಖಾತಾ. ನೀವು ಶಿವಬಾಬರ ಸಲುವಾಗಿ ದ್ರಾಕ್ಷಿ ಹಣ್ಣುಗಳನ್ನು ತರ್ತೀರಿ, ನೀವೇ ತರ್ತೀರಿ, ನೀವೇ ಅದನ್ನು ತಿಂತೀರಿ, ನಾನಂತೂ ತಿನ್ನೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಮೈ ಅಭೋಕ್ತಾ ಹೂँ, सतयुग भी तुम्हारे लिए बनाते, यहाँ भी तुमको नए महल में रखता हूँ, हम तो पुराने में रहते.
तुम्हारे लिए महल बनाते यह ವಂಡರ್ಫುಲ್ ಬಾಬಾ ಹೇ. ಬಾಬಾ ಹೇಳ್ತಾರೆ, ಸತ್ಯಯುಗದ ಅರಮನೆಗಳನ್ನು ನಿಮ್ಮ ಸಲುವಾಗಿ ಕಟ್ತೀನಿ. ನಾನು ಆ ಅರಮನೆಗಳಲ್ಲಿ ಇರೋದಿಲ್ಲ. ಇಲ್ಲಿಯೂ ಸಹ ಹೊಸ ಹೊಸ ಮನೆಗಳಲ್ಲಿ ಮಕ್ಕಳನ್ನು ಇಡ್ತೀನಿ ವಿನಃ ನಾನಿರೋದಿಲ್ಲ. ನಾನು ಮತ್ತು ಬ್ರಹ್ಮ ಬಾಬಾ ಈ ಹಳೆ ಮನೆಯಲ್ಲಿನೇ ವಾಸ ಮಾಡ್ತೀವಿ. ಯಹ ವಂಡರ್ಫುಲ್ ಬಾಬಾ ಹೇನ. यह बाप भी है तो मेहमान भी है. बॉम्बे में जाए तो मेहमान कहेंगे ना, यूँ तो बहुत बड़ा सारी दुनिया का मेहमान है. ಶಿವ ಬಾಬಾ ವಂಡರ್ಫುಲ್ ಅತಿಥಿಯಾಗಿದ್ದಾರೆ. ಮಧುಬನದಲ್ಲಿ ಇರುವಾಗ ತಂದೆ ಆಗಿರ್ತಾರೆ. ಅದೇ ಬಾಬಾ ಬಾಂಬೆಗೆ ಹೋದಾಗ ಅಲ್ಲಿಯವರಿಗೆ ಬಾಬಾ ಅತಿಥಿಯಾಗಿರ್ತಾರೆ. ಹಾಗೆ ನೋಡಿದರೆ ಇಡೀ ಜಗತ್ತಿಗೆ ಬರುವಂತಹ ವಂಡರ್ಫುಲ್ ಅತಿಥಿ ಶಿವ ಬಾಬಾ ಆಗಿದ್ದಾರೆ. ಇನ್ಕೋ ಆನೆ ಔರ್ ಜಾನೆ ಮೇ ದೇರ್ ನಹಿ ಲಗ್ತಿ. ಶಿವ ತಂದೆಗೆ ಪರಮಧಾಮಕ್ಕೆ ಹೋಗುವುದಕ್ಕೂ ಸಮಯ ಬೇಕಿಲ್ಲ, ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೂ ಸಮಯ ಬೇಕಿಲ್ಲ. ಕ್ಷಣದಲ್ಲಿ ಹೋಗ್ತಾರೆ, ಕ್ಷಣದಲ್ಲಿ ಬರ್ತಾರೆ. ಇಂತಹ ವಂಡರ್ಫುಲ್ ಅತಿಥಿ ನಮಗೆ ಬೇರೆ ಯಾವ ಯುಗದಲ್ಲೂ ಸಿಗೋದಿಲ್ಲ. ದೂರ ದೇಶಕ್ಕೆ ರಹನೆ ವಾಲೆ ಆಯಾ ದೇಶ ಪರಾಯಿ ತೋ ಮೆಹಮಾನ್ ಹುವಾನ. ದೂರ ದೇಶದ ನಿವಾಸಿ ತಂದೆ ಈ ಪರದೇಶದಲ್ಲಿ ಬರ್ತಾನೆ ಅಂದರೆ ಅವನು ಬಹಳ ದೊಡ್ಡ ಅತಿಥಿಯಾಗಿದ್ದಾನಲ್ವಾ. ಆತೆ ಹೇ ತುಮಕೋ ಗುಲ್ ಗುಲ್ ಬನಾಯ್ ವರ್ಸಾದೇನೆ. ಆ ಅತಿಥಿ ಈ ಜಗತ್ತಿಗೆ ಯಾಕೆ ಬರ್ತಾನೆ? ನಿಮ್ಮನ್ನು ಹೂ ಮಾಡಿ ಆಸ್ತಿ ಕೊಡೋದಕ್ಕಾಗಿ ಬರ್ತಾನೆ. ಕೌಡಿ ಸೆ ಹೀರೆ ಜೈಸಾ ಬನಾನೆ ಆತೆ. ಕೌಡೆಯಿಂದ ವಜ್ರ ಸಮಾನ ಮಾಡಲಿಕ್ಕಾಗಿ ಆ ಅತಿಥಿ ಬರ್ತಾನೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. अविनाशी ज्ञान रत्नों की धारणा कर शंख ध्वनि करनी है. सबको यह ज्ञान रत्न देने. ಅವಿನಾಶಿ ಜ್ಞಾನ ರತ್ನಗಳ ಧಾರಣೆ ಮಾಡಿಕೊಂಡು ಶಂಖಧ್ವನಿ ಮಾಡಬೇಕು. ಎಲ್ಲರಿಗೂ ಈ ಜ್ಞಾನ ರತ್ನಗಳನ್ನು ಕೊಡಬೇಕು. ಎರಡನೆಯದು, ಸತ್ಯ और असत्य को समझकर सत्य मत पर चलना है. कोई भी बेकायदे कर्म नहीं करना है. ಸತ್ಯ ಅಸತ್ಯವನ್ನು ತಿಳಿದು ಸತ್ಯ ಮತದಂತೆ ನಡೆಯಬೇಕು. ಯಾವುದೇ ಕಾನೂನಿಗೆ ವಿರುದ್ಧವಾದ ಕರ್ಮ ಮಾಡಬಾರದು. ಈಶ್ವರೀಯ ನಿಯಮಗಳಿಗೆ ವಿರುದ್ಧವಾದ ಕೆಲಸ ಮಾಡಬಾರದು. वरदान. बुद्धि को बिजी रखने की विधि द्वारा व्यर्थ को समाप्त करने वाले सदा ಸಮರ್ಥ ಭವ. ಬುದ್ಧಿಯನ್ನು ವ್ಯಸ್ತವಾಗಿ ಇಟ್ಟುಕೊಳ್ಳುವಂತಹ ವಿಧಾನದ ಮೂಲಕ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಸದಾ ಸಮರ್ಥ ಆಗಿರಿ. सदा समर्थ अर्थात शक्तिशाली वही बनता जो बुद्धि को बिजी रखने की विधि को अपनाता है. ಸದಾ ಸಮರ್ಥ ಆಗುವವರು ಯಾರೆಂದರೆ ಯಾರು ತಮ್ಮ ಬುದ್ಧಿಯನ್ನು ಬಿಜಿ ಮಾಡಿ ಇಟ್ಕೊಳ್ಳುವಂತಹ ವಿಧಾನವನ್ನು ತಿಳಿದಿರ್ತಾರೆ ಅವರೇ ಸದಾ ಸಮರ್ಥ ಅಥವಾ ಶಕ್ತಿಶಾಲಿ ಆಗ್ತಾರೆ.
व्यर्थ को समाप्त कर समर्थ बनने का सहज साधन है सदा बीजी रहना. ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥ ಆಗುವುದಕ್ಕೆ ಸಹಜ ಉಪಾಯ ಆಗಿದೆ ಸದಾ ಮನ ಬುದ್ಧಿ ಕರ್ಮದಲ್ಲಿ ಬೀಜಿ ಆಗಿ ಇರುವುದು. ಮನಸ್ಸಿನಿಂದ ಬೀಜಿ ಆಗೋದು, ಬುದ್ಧಿಯಿಂದ ಬೀಜಿ ಆಗೋದು, ಕರ್ಮ ಮಾಡ್ತಾ ಬೀಜಿ ಆಗೋದು. ರೋಜ ಸವೇರೆ जैसे स्थूल दिनचर्या बनाते हो ऐसे अपने बुद्धि को बिजी रखने का टाइम टेबल बनाओ. इस समय बुद्धि में समर्थ संकल्प से व्यर्थ को खत्म करो. ಪ್ರತಿದಿನ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಸ್ಥೂಲ ಕಾರ್ಯಕ್ರಮಗಳ ಪಟ್ಟಿ ತಯಾರು ಮಾಡುವುದರ ಜೊತೆಗೆ ಮನಸ್ಸು ಹಾಗೂ ಬುದ್ಧಿಯ ಕಾರ್ಯಕ್ರಮವನ್ನು ವೇಳಾಪತ್ರಿಕೆಯನ್ನು ಸೆಟ್ ಮಾಡಿಕೊಳ್ಳಿ. ಬುದ್ಧಿಯನ್ನು ಬಿಜಿ ಮಾಡಿಕೊಳ್ಳಿ. ಆಗ ವ್ಯರ್ಥ ಖತಮ್ ಆಗ್ತದೆ, ಸಮಾಪ್ತಿ ಆಗ್ತದೆ. ಬಿಜಿ रहेंगे तो ಮಾಯಾ ದೂರ से ही ವಾಪಸ್ ಚಲಿ ಜಾಯೇಗಿ. ಮನಬುದ್ಧಿಯಿಂದ ನೀವು ಬಿಜಿ ಆಗಿಬಿಟ್ಟರೆ ಮಾಯೆ ದೂರದಿಂದಲೇ ವಾಪಸ್ ಹೋಗಿಬಿಡ್ತದೆ. श्लोगन. दुखों की दुनिया को भूलना है तो परमात्मा प्यार में सदा खोए रहो. ದುಃಖದ ಪ್ರಪಂಚವನ್ನು ಮರಿಬೇಕಾದರೆ ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಮುಳುಗಿರಿ. ಓಂ ಶಾಂತಿ. ಓಂ ಶಾಂತಿ.